ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ ಜೆಡಿಎಸ್ ಪಕ್ಷ. ಇನ್ಫ್ಯಾಕ್ಟ್ ಇದು ಎನ್ಡಿಎ ಕಡೆಯಿಂದ ಆಗ್ತಿರುವ ಪಾದಯಾತ್ರೆ ಅಂತ ಹೇಳಲಾಯಿತು. ನೈತಿಕ ಬೆಂಬಲವನ್ನ ಬಿಜೆಪಿಗರು ಕೂಡ ಕೊಟ್ಟರು. ನಿನ್ನೆ ಒಂದಷ್ಟು ಮಂದಿ, ಇವತ್ತು ಒಂದಷ್ಟು ಮಂದಿ ಬಿಜೆಪಿ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಆದರೆ ಮೋರ್ ಆರ್ ಲೆಸ್ ಇದು ಜೆಡಿಎಸ್ನ ಪಾದಯಾತ್ರೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪಾದಯಾತ್ರೆ ಇವತ್ತು 2ನೇ ದಿನ. ಸರ್ಕಾರದ ಕಡೆಯಿಂದ ಇದಕ್ಕೆ ವಿರುದ್ಧವಾದ ಹೇಳಿಕೆಗಳು, ಪಾದಯಾತ್ರೆ ಹಿಂದಿನ ರಾಜಕೀಯ ಹೇಳಿಕೆಗಳು ಇದೆಲ್ಲವೂ ಕೂಡ ಬರ್ತಲೇ ಇದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಿನ್ನೆ ನಡೆದ ಒಂದು ಘಟನೆ, ಮಧು ಬಂಗಾರಪ್ಪನವರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಶಾಸಕರಾಗಿ ಇದೀಗ ಸಚಿವರಾಗಿ 2ನೇ ಬಾರಿಗೆ ಆಯ್ಕೆಯಾಗಿರುವವರು, ಹಾಗೆ BY ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಒಂದೇ ವೇದಿಕೆಯಲ್ಲಿದ್ದರು. ಅದು ಅವರ ಜಿಲ್ಲಾ ವ್ಯಾಪ್ತಿಯ ಒಂದು ಕಾರ್ಯಕ್ರಮ. ಮೈಕ್ ಇತ್ತು ಅಂತ ಗೊತ್ತಾಗ ಮಾತನಾಡಿದ್ರು, ಮೈಕ್ ಇಲ್ಲ ಅನ್ಕೊಂಡು ಮಾತನಾಡಿದ್ರು, ಅಥವಾ ಈ ಮಾತು ಕೆಲವರಿಗೆ ಸಂದೇಶ ಆಗಬೇಕು ಅಂತಲೇ ಮಾತನಾಡಿದ್ರು ಗೊತ್ತಿಲ್ಲ. ವಿಜಯೇಂದ್ರ ಅವರು ಈ ಬಿಡದಿ ಪಾದಯಾತ್ರೆ ವಿಚಾರವಾಗಿ ಮಧು ಬಂಗಾರಪ್ಪ ಅವರ ಮುಂದೆ ಆಡಿದ ಮಾತು ಇಡೀ ಈ ಪಾದಯಾತ್ರೆಯನ್ನೇ ಪ್ರಶ್ನೆ ಮಾಡು ಹಾಗಾಗಿದೆ. ಕೇವಲ ಪಾದಯಾತ್ರೆ ರಾಜಕೀಯ ಮಾತ್ರವಲ್ಲ, ರೈತರ ವಿಚಾರ ಕೂಡ. ಯಾರೆಲ್ಲ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ, ಅವರು ಕೂಡ ಪಟ್ಟನ್ನ ಸಡಿಲಿಸ್ತಿದ್ದಾರಾ ಅನ್ನೋ ಅನುಮಾನ ಹುಟ್ಟುವಂತೆ ಮಾಡಿದೆ. ಅಲ್ಲಿಗೆ ಈ ಬಿಡದಿ ವಿಚಾರ ಅನ್ನೋದು ಚಕ್ರವ್ಯೂಹದ ರೀತಿಯಲ್ಲಿ ಒಂದು ಕಡೆ DK ಶಿವಕುಮಾರ್ ಅವರು ಕೂಡ ಏಕಾಂಗಿ, HC ಬಾಲಕೃಷ್ಣ ಅವರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬೆಂಬಲವಾಗಿ DK ಶಿವಕುಮಾರ್ ಅವರ ಪರವಾಗಿ ಬಿಡದಿ ವಿಚಾರವಾಗಿ ಬೆಂಬಲವಾಗಿ ನಿಂತವ್ರು ಯಾರೂ ಕಾಣ್ತಾ ಇಲ್ಲ. ಅಲ್ಲಿಗೆ DK ಶಿವಕುಮಾರ್ ಅವರಿಗೆ ಒಂದು ರೀತಿಯ ಚಕ್ರವ್ಯೂಹ, ಕುಮಾರಸ್ವಾಮಿ ಅವ್ರ ಪಾಲಿಗೆ ಒಂದು ರೀತಿಯ ಚಕ್ರವ್ಯೂಹ, ಇತ್ತ ವಿಜಯೇಂದ್ರ ಅವರು ತಮ್ಮದೇ ಆದ ಪ್ರತ್ಯೇಕವಾದ ಚಕ್ರವ್ಯೂಹವನ್ನೇನಾದರೂ ಹೆಣೆದಿದ್ದಾರಾ? ಅಲ್ಲಿಗೆ ಈ ಎಲ್ಲ ರಾಜಕೀಯ ಚಕ್ರವ್ಯೂಹದ ನಡುವೆ ರೈತರ ಕಥೆ ಏನು, ಈ ಪ್ರಶ್ನೆ ಕೇಳೋ ಹಂತಕ್ಕೆ ಬಂದು ನಿಂತಿದೆ. ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ. ದಳಪತಿಗಳ ಸಮರಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಬೈರಮಂಗಲದಿಂದ ಧರಣಿ ಸ್ಥಳದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಗೆ ದೊಡ್ಡಗೌಡರು ಕೈ ಜೋಡಿಸಿದ್ದಾರೆ. ಜಾಗ ಉಳಿಸ್ಕೊಂಡು ಬೇವು ಬೆಳೆಸಿ ಹಾಲು ಕಟ್ಟಲು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ. ಆದ್ರೆ ಜಂಟಿಯಾಗಿ ಮಾಡಬೇಕಿದ್ದ ಪಾದಯಾತ್ರೆಯಲ್ಲೇ ದೋಸ್ತಿಗಳ ನಡುವೆ ಎಲ್ಲ ಸರಿಯಿಲ್ಲ ಎಂಬ ಗುಟ್ಟು ರಟ್ಟಾಗಿದೆ. ಅಷ್ಟೇ, ಬಟ್ ಏನೋ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಗೆಟಿಂಗ್ ವೀಕೆಂಡ್ ಸಿಂಬಾಲಿಕ್ ಪ್ರತಿಭಟನೆ ಅಷ್ಟೇ, ನಾನು ಅದನ್ನ ಫಾಲೋ ಮಾಡಿಲ್ಲ. ಹೋರಾಟಕ್ಕೆ ಬಂದಿರೋರೆಲ್ಲ ಪರಿಹಾರ ಪಡೆದುಕೊಳ್ತಿದ್ದಾರೆ ಎಂದೆಲ್ಲ ಸಚಿವ ಮಧು ಬಂಗಾರಪ್ಪ ಮುಂದೆ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ದೋಸ್ತಿ ನಾಯಕನೇ ಹೀಗೆ ಮಾತನಾಡುವ ಮೂಲಕ ಬಿಡದಿ ಜೆಡಿಎಸ್ ಹೋರಾಟದ ತೀವ್ರತೆ ಕುಗ್ಗುವಂತೆ ಮಾಡಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೊನ್ನೆ ನಡೆದ ದೋಸ್ತಿ ಸಮನ್ವಯ ಸಮಿತಿ ಸಭೆಗೂ ಗೈರಾಗುವ ಮೂಲಕ ದೋಸ್ತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವಂತ ಸಂದೇಶ ಸಾರಿದ್ದಾರ BY ವಿಜಯೇಂದ್ರ. ಅನುಮಾನವಂತೂ ಇದ್ದೇ ಇದೆ. ಇತ್ತ ಕಾಂಗ್ರೆಸ್ನಲ್ಲೂ ಏನು ಎಲ್ಲವೂ ಸರಿ ಇದ್ದಂತಿಲ್ಲ. ಬಿಡದಿ ವಿಚಾರದಲ್ಲಿ DKಗೆ ಬಾಲಕೃಷ್ಣ ಬಿಟ್ರೆ ಬೇರೆಯವರ ಬೆಂಬಲ ಇದ್ದಂತಿಲ್ಲ. ಒಟ್ಟಾರೆ ಬಿಡದಿ ಚಕ್ರವ್ಯೂಹದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರಾಜಕೀಯ ಸಂದಿಗ್ಧ. ಇದರಲ್ಲಿ ಗೆಲ್ಲೋರು ಯಾರು? ಅಸಲಿಗೆ ರೈತರ ಮುಂದಿನ ಕತೆ ಏನು? ಬನ್ನಿ ಚರ್ಚೆ ಮಾಡೋಣ.